ವೆಲ್ಕಮ್ ಬ್ಯಾಕ್. ಎನ್ಡಿಎ ಅಭ್ಯರ್ಥಿ ಪರ ಪ್ರೀತಂ ಮೊದಲ ಪ್ರಚಾರವನ್ನ ಆರಂಭಿಸಿದ್ದಾರೆ. ಇದರ ಕುರಿತು ಬ್ರೇಕಿಂಗ್ ಬರ್ತಾ ಇದೆ, ನೋಡೋಣ. ಹೈಕಮಾಂಡ್ಗೆ ಮಣಿದ್ರ ಎನ್ಡಿಎ ಅಭ್ಯರ್ಥಿ ಪರ ಪ್ರೀತಂ ಮೊದಲ ಪ್ರಚಾರ ಇನ್ನು ಮುಂದೆ ಮಾಡಲಿದ್ದಾರೆ. ಯಾಕಂತಂದ್ರೆ ಇಷ್ಟು ದಿನ ಪ್ರೀತಂ ಗೌಡ ಪ್ರಜ್ವಲ್ ರೇವಣ್ಣ ಪರ ಮತ ಶಿಕಾರಿ ಮಾಡಿರಲಿಲ್ಲ. ಎಲ್ಲೋ ಒಂದು ಕಡೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಮೈತ್ರಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಒಂದ್ ವೇಳೆ ಪ್ರೀತಂ ಗೌಡನೇ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಹಾಸನದಲ್ಲಿ ಒಂದ್ ರೀತಿ ಲೋಕಸಭಾ ಚುನಾವಣೆ ಒಂದ್ ರೀತಿಯಲ್ಲಿ ರಂಗೇರ್ತಾ ಇದೆ. ಹೈ ವೋಲ್ಟೇಜ್ ಕ್ಷೇತ್ರನೇ ಆಗ್ತಾ ಇದೆ. ಇಂದು ವಿದ್ಯಾನಗರದಿಂದ ಪ್ರೀತಂ ಪ್ರಚಾರ ಶುರು ಮಾಡ್ತಿದ್ದಾರೆ. ಹೈಕಮಾಂಡ್ ಸೂಚನೆಗೆ ಮಣಿದಿದ್ದಾರೆ ಪ್ರೀತಂ ಗೌಡ. ತಮ್ಮ ಬೆಂಬಲಿಗರೊಂದಿಗೆ ಪ್ರೀತಂ ಗೌಡ ಪ್ರಚಾರ ನಡೆಸುತ್ತಿದ್ದಾರೆ. ಕರಪತ್ರಗಳನ್ನ ಹಂಚುವ ಮೂಲಕ ಮತಯಾಚನೆ ಮಾಡಲಿದ್ದಾರೆ. ಇಂದು 10:30ಕ್ಕೆ ಸುದ್ದಿಗೋಷ್ಠಿಯನ್ನ ಪ್ರೀತಂ ಗೌಡ ಅವರು ಮಾಡ್ತಾರೆ. ಅದಾದ್ಮೇಲೆ ಅವರು ಇದೀಗ ಎನ್ಡಿಎ ಅಭ್ಯರ್ಥಿ ಪರ ಪ್ರೀತಂ ಮೊದಲ ಪ್ರಚಾರ ಆರಂಭಿಸಲಿದ್ದಾರೆ. ಕೆಲವೊಂದಷ್ಟು ಅಸಮಾಧಾನಗಳಿದ್ವು ಮೈತ್ರಿಯಿಂದ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಹೋಗಿ ಮಾತನಾಡಿಸಿರ್ಲಿಲ್ಲ, ಪ್ರಚಾರ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ. ಆದ್ರೆ ಮೈತ್ರಿ ಅಭ್ಯರ್ಥಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರು. ಆದ್ರೆ ನೇರವಾಗಿ ಪ್ರಜ್ವಲ್ ರೇವಣ್ಣರನ್ನ ಭೇಟಿಯಾಗೋದಾಗಲಿ ಅವರನ್ನ ಸಪೋರ್ಟ್ ಮಾಡೋದಾಗ್ಲಿ ನೇರವಾಗಿ ಮಾಡಿರ್ಲಿಲ್ಲ. ಇದೀಗ ಪ್ರಜ್ವಲ್ ರೇವಣ್ಣ ಪರ ಮತ ಶಿಕಾರಿ ಮಾಡಲಿದ್ದಾರೆ ಪ್ರೀತಂ ಗೌಡ. ವಿದ್ಯಾನಗರದಿಂದ ಪ್ರೀತಂ ಪ್ರಚಾರ ಶುರು ಮಾಡಲಿದ್ದಾರೆ. ಹೈಕಮಾಂಡ್ ಸೂಚನೆಗೆ ಮಣಿದಿದ್ದಾರೆ ಪ್ರೀತಂ ಗೌಡ. ಇಷ್ಟು ದಿನ ಪ್ರಚಾರ ಮಾಡಿರ್ಲಿಲ್ಲ. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಿಂದಾನೇ ಸೂಚನೆ ಬಂದಿದೆ. ಈಗ ತಮ್ಮ ಮೈತ್ರಿಯಿಂದ ಅವರಿಗೆ ಬೆಂಬಲ ಸಿಕ್ಕಿಲ್ಲ ಅಂತಂದ್ರೆ ಕಾಂಗ್ರೆಸ್ಸಿಗೆ ಇದು ಪ್ಲಸ್ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರೀತಂ ಗೌಡ ಇಲ್ಲಿ ಸಪೋರ್ಟ್ ಮಾಡುವಂಥದ್ದು ಬಹಳನೇ ಅವಶ್ಯಕವಾಗಿದೆ. ಹಾಗಾಗಿ ಹೈಕಮಾಂಡ್ ಹೇಳಿರುವ ಸೂಚನೆಗೆ ಮಣಿದಿದ್ದಾರೆ ಪ್ರೀತಂ ಗೌಡ. ತಮ್ಮ ಬೆಂಬಲಿಗರೊಂದಿಗೆ ಪ್ರೀತಂ ಗೌಡ ಪ್ರಚಾರವನ್ನ ಆರಂಭಿಸಿದ್ದಾರೆ. ಇನ್ನು ಕರಪತ್ರಗಳನ್ನ ಹಂಚುವ ಮೂಲಕ ಮತಯಾಚನೆಯನ್ನ ಆರಂಭಿಸಿದ್ದಾರೆ ಪ್ರೀತಂ ಗೌಡ. ಸೊ ಇದೆಲ್ಲದರ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ಅಶ್ವಥ್ ಅವರು ರೆಡಿಯಾಗಿದ್ದಾರೆ. ಎಸ್ ಅಶ್ವಥ್, ಇವತ್ತು ಒಂದು ಹೊಸ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಇಷ್ಟು ದಿನ ನೇರವಾಗಿ ಪ್ರಚಾರ ಮಾಡಿರ್ಲಿಲ್ಲ ಪ್ರೀತಂ ಗೌಡ ಅವರು ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ. ಇದೀಗ ಕೇಂದ್ರಕ್ಕೆ ಮಣಿದಿದ್ದಾರೆ, ಅವರು ಪ್ರಚಾರಕ್ಕೆ ರೆಡಿಯಾಗಿದ್ದಾರೆ, ಮತಯಾಚನೆಯನ್ನ ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ? ಖಂಡಿತ ಅಕ್ಷತಾ, ಲೋಕಸಭಾ ಚುನಾವಣೆಗೆ ಕೇವಲ 16 ದಿನಗಳು ಮಾತ್ರ ಬಾಕಿ ಇದೆ. ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ತಮ್ಮ ಪರವಾಗಿ ಪ್ರಚಾರವನ್ನ ಈಗ ಶುರು ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಹಾಸನ ಲೋಕಸಭಾ ಕ್ಷೇತ್ರ ಇದೆಯೋ ಆ ಒಂದು ಕ್ಷೇತ್ರ ಈಗ ಒಂದು ಜಿದ್ದಿನ ಕ್ಷೇತ್ರವಾಗಿತ್ತು. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ ಒಂದಷ್ಟು ಸಮಸ್ಯೆ ಕೂಡ ಆಗಿತ್ತು. ಅಂದ್ರೆ ಎಲ್ಲೋ ಒಂದು ಕಡೆ ಬಿಜೆಪಿ ಅಭ್ಯರ್ಥಿ ಪರವಾಗಿ, ಅಂದ್ರೆ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಹಾಲಿ ಬಿಜೆಪಿ ಮಾಜಿ ಶಾಸಕರಾಗಿರುವಂತಹ ಪ್ರೀತಂ ಗೌಡ ಅವರು ಅಂದ್ರೆ ಅವರ ಪರವಾಗಿ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತಯಾಚನೆ ಮಾಡಲ್ಲ ಮತ್ತೆ ಪ್ರಚಾರ ಮಾಡಲ್ಲ ಅಂತ ಒಂದಷ್ಟು ಗಾಸಿಪ್ಪು ಮತ್ತೆ ಒಂದಷ್ಟು ಈ ರೀತಿಯಾದಂತಹ ಒಂದಷ್ಟು ಬೆಳವಣಿಗೆ ಕೂಡ ಅಲ್ಲಿ ಆಗಿತ್ತು. ಸೊ ಆ ಒಂದು ಬೆಳವಣಿಗೆಗೆ ಈಗ ಕಂಪ್ಲೀಟ್ ಆಗಿ ಈಗ ಹೈಕಮಾಂಡ್, ಅಂದ್ರೆ ಬಿಜೆಪಿ ಹೈಕಮಾಂಡ್ ಈಗ ತಿಲಾಂಜಲಿನ ಇಟ್ಟಿರುವಂತದ್ದು. ಅಂದ್ರೆ ಸ್ವತಃ ಇವತ್ತು ಪ್ರೀತಂ ಗೌಡ ಅವರೇ ಎನ್ಡಿಎ ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ನಾನು ಮತಯಾಚನೆ ಮಾಡ್ತೀನಿ ಮತ್ತೆ ಅವರ ಪರವಾಗಿ ನಾನು ಪ್ರಚಾರಕ್ಕೆ ಹೋಗ್ತೀನಿ ಅಂತೇಳಿ ಸ್ವತಃ ಇವತ್ತ ಪ್ರಜ್ವಲ್ ರೇವಣ್ಣ ಅವರೇ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಡೆಸುವ ಮೂಲಕ ಆ ಒಂದು ಇಶ್ಯೂಗೆ, ಅಂದ್ರೆ ಆ ಒಂದು ಏನು ಒಂದು ಆ ರೀತಿಯಾದಂತಹ ಒಂದು ಬೆಳವಣಿಗೆ ಇತ್ತು, ಆ ಒಂದು ಬೆಳವಣಿಗೆಗೆ ಕಂಪ್ಲೀಟ್ ಆಗಿ ಈಗ ಫುಲ್ ಸ್ಟಾಪ್ ಇಟ್ಟಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಇಷ್ಟು ದಿನಗಳ ಕಾಲ ಆ ಒಂದು ಕ್ಷೇತ್ರದಲ್ಲಿ
ಕಗ್ಗಂಟಾಗಿತ್ತು ಈ ಒಂದು ಸಮಸ್ಯೆ. ಅಂದ್ರೆ ಎಲ್ಲ ಒಂದ್ ಕಡೆ ಪ್ರೀತಮ್ ಗೌಡ ಪ್ರಜ್ವಲ್ ರೇವಣ್ಣ ನಾಮಿನೇಷನ್ ಫೈಲ್ ಮಾಡೋದಕ್ಕೂ ಕೂಡ ಪ್ರಜ್ವಲ್ ರೇವಣ್ಣ ಅಂದ್ರೆ ಪ್ರೀತಮ್ ಗೌಡ ಹೋಗಿರಲಿಲ್ಲ. ಅದಾದ ನಂತರ ಅವರು ಪ್ರಚಾರಕ್ಕೂ ಕೂಡ ಹೋಗಿರಲಿಲ್ಲ. ಇನ್ನು ಕೇವಲ 16 ದಿನ ಬಾಕಿ ಇತ್ತು. ಸೊ ಇಂತಹ ಒಂದು ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ನೇರವಾಗಿ ವಾಗ್ದಾಳಿಯನ್ನ ಮಾಡಿದ್ರು. ಅಂದ್ರೆ ನಮ್ಮ ಪರವಾಗಿ ಇಲ್ಲಿರುವಂತಹ ಮಾಜಿ ಶಾಸಕರಾಗಿರ್ಬೋದು ಅಥವಾ ಬಿಜೆಪಿ ಮುಖಂಡರಾಗಿರ್ಬೋದು ಅವ್ರು ಯಾರು ಕೂಡ ಸಪೋರ್ಟ್ ಅನ್ನ ಮಾಡ್ತಿಲ್ಲ ಅಂತ ಹೇಳಿ ಒಂದಷ್ಟು ನೇರವಾಗಿ ಅಸಮಾಧಾನವನ್ನ ತೋಡಿಕೊಂಡಿದ್ರು. ಸೊ ಈ ಒಂದು ವಿಚಾರವನ್ನ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇತ್ತು. ಅದಾದ ನಂತರ ಹೈಕಮಾಂಡ್ ಈಗ ಮಧ್ಯಸ್ಥಿಕೆಯನ್ನು ವಹಿಸಿ ಪ್ರೀತಮ್ ಗೌಡ ಅವರನ್ನ ಮನವೊಲಿಸುವ ಒಂದು ಪ್ರಯತ್ನವನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಕಂಪ್ಲೀಟ್ ಆಗಿ ನೀವು NDA ಅಭ್ಯರ್ಥಿಯಾಗಿರುವಂತಹ ಪ್ರಜ್ವಲ್ ಗೌಡ ಅವರ ಪರವಾಗಿ ನೀವು ಪ್ರಚಾರವನ್ನ ಮಾಡಬೇಕು, ಮತ್ತೆ ಅವರ ಸಪೋರ್ಟ್ಗೆ ಅವರ ಬೆಂಬಲಕ್ಕೆ ನೀವು ನಿಂತ್ಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ನೇರವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿತ್ತು. ಆ ಒಂದು ಸೂಚನೆ ಆಧಾರದ ಮೇಲೆ ಇವತ್ತು ಬೆಳಗ್ಗೆ ಹಾಸನದ ವಿದ್ಯಾನಗರದಲ್ಲಿ ಅವರು ಪ್ರಚಾರವನ್ನು ಶುರು ಮಾಡಿದ್ದಾರೆ. ಮತ್ತೆ NDA ಅಭ್ಯರ್ಥಿಯ ಪರವಾಗಿ ನಾನು ಕೆಲಸ ಮಾಡ್ತೀನಿ, ಮತ್ತೆ NDA ಅಭ್ಯರ್ಥಿ ಗೆಲುವಿಗಾಗಿ ನಾನು ಶ್ರಮಿಸ್ತೀನಿ ಅಂತ ಹೇಳಿ ಈಗ ಸ್ವತಃ ಪ್ರೀತಮ್ ಗೌಡ ಕೂಡ ಹೇಳ್ಕೊಂಡಿರುವಂತದ್ದು. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಹಾಸನದಲ್ಲಿ ಕಗ್ಗಂಟಾಗಿದ್ದಂತಹ ಈ ಒಂದು ಸಮಸ್ಯೆ ಏನಿತ್ತು, ಈ ಒಂದು ಸಮಸ್ಯೆಗೆ ಈಗ ತಿಲಾಂಜಲಿ ಹಾಡಿರುವಂತಹದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸಿದ್ರಿಂದ ಈ ಒಂದು ಸಮಸ್ಯೆ ಕಂಪ್ಲೀಟ್ ಆಗಿ ಬಗೆಹರಿದಿದೆ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತಹದ್ದು. ಅಕ್ಷತಾ, ಆಕ್ಚುಲಿ ಒಂದ್ ಹೇಳ್ಬೇಕಂತಂದ್ರೆ ಈಗ ಆಲ್ರೆಡಿ ಶ್ರೇಯಸ್ ಪಟೇಲ್ರನ್ನ ಭೇಟಿ ಆಗಿದ್ರು ಉದ್ದೂರು ಪುರುಷೋತ್ತಮ್ ಅವರು ಪ್ರೀತಮ್ ಗೌಡ ಅವರ ಬಲಗೈ ಬಂಟ ಅಂತಾನೆ ಪರಿಚಯವಾದಂಥವ್ರು. ಅವರು ಶ್ರೇಯಸ್ ಪಟೇಲ್ರನ್ನ ಭೇಟಿಯಾಗಿದ್ರು, ಇವರು ಸಹ ಭೇಟಿಯಾಗಿದ್ರು. ಎಲ್ಲೋ ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಪೂರ್ಣವಾಗಿ ಸಪೋರ್ಟ್ ದೊರೆತಿರ್ಲಿಲ್ಲ. ಹಾಗಾಗಿ ಈಗ ದೊರೀತಾ ಇದೆ. ಒಂದ್ ರೀತಿಯಲ್ಲಿ ಇದು ಈಗ ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಶ್ವಥ್? ಖಂಡಿತ ಅಕ್ಷತಾ, ಈ ಎಲ್ಲಾ ಬೆಳವಣಿಗೆಗಳು ಕೂಡ ಬಿಜೆಪಿ ಪಕ್ಷದ ಅಭ್ಯರ್ಥಿ ಯಾರಿದ್ದಾರೋ ಆ ಅಭ್ಯರ್ಥಿಗೆ ಇದು ವರದಾನ ಆಗುತ್ತೆ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಯಾಕೆಂತಂದ್ರೆ ಎಲ್ಲೋ ಒಂದ್ ಕಡೆ ಈ ರೀತಿಯಾದಂತಹ ಒಂದು ಇಶ್ಯೂ ಇಟ್ಕೊಂಡು ಚುನಾವಣೆಗೆ ಹೋಗೋದು ಸರಿ ಇರ್ತಿರ್ಲಿಲ್ಲ. ಯಾಕೆಂತಂದ್ರೆ ಅಭ್ಯರ್ಥಿ ಪರವಾಗಿ ಅಲ್ಲಿನ ಲೋಕಲ್ ಲೀಡರ್ಗಳೇ, ಅಲ್ಲಿನ ಲೋಕಲ್ ಮುಖಂಡರುಗಳೇ ಸಪೋರ್ಟ್ ಕೊಡ್ತಾ ಇರಲಿಲ್ಲ ಅಂತಂದ್ರೆ ಆ ಅಭ್ಯರ್ಥಿ ಚುನಾವಣೆಯನ್ನು ಹೇಗೆ ಎದುರಿಸಬೇಕಾಗಿತ್ತು ಅನ್ನೋ ಒಂದು ಇಲ್ಲಿರುವಂತಹ ಒಂದು ಪ್ರಶ್ನೆ ಆಗಿತ್ತು. ಸೊ ಹಾಗಾಗಿ ಎಲ್ಲ ಪ್ರಶ್ನೆಗಳಿಗೆ ಮತ್ತೆ ಈ ಎಲ್ಲ ದ್ವಂದ್ವಗಳಿಗೆ ಕಂಪ್ಲೀಟ್ ಆಗಿ ಈಗ ಒಂದು ತಿಲಾಂಜಲಿಯನ್ನ ಬಿಜೆಪಿ ಹೈಕಮಾಂಡ್ ಈಗ ಸ್ಪಷ್ಟವಾಗಿ ಇದಕ್ಕೆ ತಿಲಾಂಜಲಿ ಆಡಿರುವಂತದ್ದು. ಅಂದ್ರೆ ಬಿಜೆಪಿ ಹೈಕಮಾಂಡ್ ಅಮಿತ್ ಶಾ ಆಗಿರ್ಬೋದು, JP ನಡ್ಡಾ ಆಗಿರ್ಬೋದು, ಅಥವಾ ಸ್ವತಃ ಮೋದಿ ಆಗಿರ್ಬೋದು, ಎಲ್ಲರೂ ಕೂಡ ಪ್ರೀತಮ್ ಗೌಡ ಅವರನ್ನ ಅಂದ್ರೆ ಅವರ ಒಂದು ಮನಸ್ಸಲ್ಲಿದ್ದಂತಹ ಒಂದು ಬೇರೆ ಬೇರೆ ಸನ್ನಿವೇಶಗಳನ್ನ ಕಂಪ್ಲೀಟ್ ಆಗಿ ಶಮನ ಮಾಡಿರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಹಿಂದೆ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲೀಟ್ ಆಗಿ ಪ್ರೀತಮ್ ಗೌಡ ವಿರುದ್ಧ ಸ್ವತಃ ಪ್ರಜ್ವಲ್ ರೇವಣ್ಣ ಮತ್ತೆ ರೇವಣ್ಣ ಅವರು ಮತ್ತೆ ಕುಮಾರಸ್ವಾಮಿ ಅವರು ಸ್ವತಃ ದೇವೇಗೌಡರೇ ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನ ಮಾಡಿದ್ರು. ಅಂದ್ರೆ ಪ್ರೀತಮ್ ಗೌಡ ಅವರು ಸೋಲಕ್ಕೆ ಎಲ್ಲೋ ಒಂದ್ ಕಡೆ ಈ ನಾಲ್ಕು ಜನ ನಾಯಕರುಗಳು ಕೂಡ ಕಾರಣ ಆಗಿತ್ತು. ಸೊ ಹಾಗಾಗಿ ಆ ಒಂದು ಸೇಡನ್ನ ಈ ಒಂದು ಚುನಾವಣೆಯಲ್ಲಿ ತೀರಿಸಿಕೊಳ್ಳಬೇಕು ಅಂತ ಹೇಳಿ ಸ್ವತಃ ಪ್ರೀತಮ್ ಗೌಡ ಕೂಡ ಈ ಒಂದು ತೀರ್ಮಾನಕ್ಕೆ ಬಂದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಹೈಕಮಾಂಡ್, ಬಿಜೆಪಿ ಹೈಕಮಾಂಡ್ ಯಾವಾಗ ಮಧ್ಯಸ್ಥಿಕೆ ವಹಿಸ್ತೋ ಆ ಒಂದು ಶಮನವನ್ನ ಈಗ ಕಂಪ್ಲೀಟ್ ಆಗಿ ಅಂದ್ರೆ ಎಲ್ಲೋ ಒಂದ್ ಕಡೆ ತಿಳಿ ಮಾಡಿರುವಂತದ್ದು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಬೇಡಿ, ಪಕ್ಷಾಂತರ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಪಕ್ಷದ ಜೊತೆ ನೀವಿರಿ, ನಿಮ್ಮ ಜೊತೆ ಪಕ್ಷ ಇರುತ್ತೆ, ಆ ರೀತಿಯಾದಂತಹ ಒಂದು ಸೂಚನೆಯನ್ನ ಹೈಕಮಾಂಡ್ ಕೊಟ್ಟಿತ್ತು. ಸೊ ಹಾಗಾಗಿ ಆ ಎಲ್ಲಾ ಸೂಚನೆಗಳ ಆಧಾರದ ಮೇಲೆ ಈಗ ಸ್ವತಃ ಪ್ರೀತಮ್ ಗೌಡ ಅವರು ಪಕ್ಷದ ಅಭ್ಯರ್ಥಿ ಯಾರು ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವರ ಪರವಾಗಿ ಈಗ ಮತಯಾಚನೆ ಮತ್ತೆ ಪ್ರಚಾರವನ್ನ ಮಾಡೋದಕ್ಕೆ ಈಗ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತಹದ್ದು. ಅಕ್ಷತಾ. ಓಕೆ ಅಶ್ವಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಳಿಗಾಗಿ. ಪ್ರೀತಮ್ ಗೌಡ ಇದೀಗ ಕರಪತ್ರಗಳನ್ನು ಹಂಚುವ ಮೂಲಕ ಮತಯಾಚನೆಯನ್ನ ಮಾಡುತ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ತಮ್ಮ ಬೆಂಬಲಿಗರೊಂದಿಗೆ ಪ್ರೀತಮ್ ಗೌಡ ಪ್ರಚಾರವನ್ನು ಆರಂಭಿಸಿದ್ದಾರೆ. ಹೈಕಮಾಂಡ್ ಸೂಚನೆಗೆ ಮಣಿದಿದ್ದಾರೆ ಪ್ರೀತಮ್ ಗೌಡ. ಪ್ರಜ್ವಲ್ ರೇವಣ್ಣ ಪರ ಮತ ಶಿಕಾರಿ ಮಾಡಿ ವಿದ್ಯಾನಗರದಿಂದಲೇ ಪ್ರೀತಮ್ ಪ್ರಚಾರ ಶುರು ಮಾಡಿದ್ದಾರೆ.